ಜೈ ಹಿಂದ್ ಎಲ್ಲ ನನ್ನ SSCGD ಸ್ಟೂಡೆಂಟ್ಸ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ 53,2024-25 ರಿಕ್ರೂಟ್ಮೆಂಟನ್ನು ಯಾರೆಲ್ಲ ಫೈನಲ್ ರಿಸಲ್ಟಿಗಾಗಿ ವೇಟನ್ನು ಮಾಡ್ತಾ ಇದ್ದಿಲ್ಲ. ಸೊ ನಿಮಗೊಂದು ಗುಡ್ ನ್ಯೂಸ್ನೇ ಅನ್ಕೊಳ್ಬೋದು. ಇವತ್ತಿನ ದಿನ ಮಕರ ಸಂಕ್ರಾಂತಿನೂ ಕೂಡ ಇದೆ, ಅದರ ಜೊತೆಗೆ ಇಂಡಿಯನ್ ಆರ್ಮಿ ಡೇ ಕೂಡ ಇದೆ, ಅದರ ಜೊತೆಗೆ ನಿಮ್ಮ SSCGD ರಿಸಲ್ಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡಿದಾರೆ. ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಫೈನಲಿ ನೀವು ಅಂದ್ಕೊಂಡಿರ್ತಕ್ಕಂಥ ಡ್ರೀಮನ್ನು ಸಕ್ಸಸ್ ಕಂಡ್ರಿ. ಈ ರಿಸಲ್ಟಿಗಾಗಿ ಬಹಳಷ್ಟು ದಿನಗಳ ಕಾಯ್ತಾ ಇದ್ರಿ. ಸರ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ. ಸೊ ತುಂಬಾ ಖುಷಿ ಆಯಿತು. ಈಗ ತಾನೇ ಜಸ್ಟ್ ಒಂದು 20 ಮಿನಿಟ್ಸ್ ಹಿಂದ್ಗಡೆನೆ ನೋಡಿಬಿಟ್ಟು ನಾನು ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೇದಾಯಿತು. ಸೊ ಯಾರ್ದೆಲ್ಲ ಕಟ್ಟಕ್ಕೆ ಕುತ್ಕೊಂಡಿಲ್ಲ ಸರ್ ನಂದು ಆಗಲಿಲ್ಲ ಸರ್ ಫೈನಲಿಗೆ, ನಾನು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀನಿ ಸರ್ ಆಗಲಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಕೂಡ ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಸೊ ಈ ಸರಿ ಆಗಲಿಲ್ಲಪ್ಪ ಅಂದರೆ ನೆಕ್ಸ್ಟ್ ಟೈಮ್ ಆದರೂ ಪ್ರಯತ್ನವನ್ನು ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ, ಪಕ್ಕಾ ನೆಕ್ಸ್ಟ್ ಟೈಮ್ ಆಗೇ ಆಗುತ್ತಾ. ಓಕೆ, ಯಾರ್ದೆಲ್ಲ ಕಟಪ್ ಕುತ್ಕೊಂಡಿದೆ, ಸೊ ನಮ್ಮ ಕರ್ನಾಟಕಕ್ಕೆ ಎಷ್ಟು ಕಟಪ್ ನಿಂತಿದೆ ಅನ್ನೋದು ಕೂಡ ನಾನು ನಿಮ್ಗೆ ಚಾರ್ಟ್ ಮುಖಾಂತರ ಹೇಳ್ಕೊಡ್ತೀನಿ. ಸೊ ಪುರುಷರ ಕಟಪ್ ಅಂಕಿ ನೋಡ್ಕೋಬೋದು. ಅತಿ ನಾರ್ಮಲಿ ಅಂತಂದರೆ 77, ಅದು ಯಾವುದು SC ಕ್ಯಾಟಗರಿಯವರಿಗೆ BSF ಮಾತ್ರ 77 ಇದೆ. ಇನ್ನು ಉಳಿದಿರ್ತಕ್ಕಂಥ ಕಟಪ್ ಬಂದುಬಿಟ್ಟು ಎಲ್ಲನೂ ಕೂಡ 85ಕ್ಕಿಂತ ಹೆಚ್ಚು ಕಟಪ್ ಆಗಿ ನಿಂತ್ಕೊಂಡಿದ್ದಾವೆ. ಎಲ್ಲನೂ ಕೂಡ 85ಕ್ಕಿಂತ ಹೆಚ್ಚು ಕಟಪ್ ನಿಂತಿದೆ, ಅದಕ್ಕೆ ಕಡಿಮೆ ಅಂಕಿ ಇಲ್ಲವೇ ಇಲ್ಲ. ಮಹಿಳೆಯರ ಅಂಕಿ ನೋಡ್ಕೋಬೋದು. ಮಹಿಳೆಯರ ಕಟಪ್ ಚೆಕ್ ಮಾಡಿದರೆ 80, 90, 93, 85, ಸೊ ಈ ಥರ ಕಟಪ್ಗಳು ನಿಂತ್ಕೊಂಡಿದ್ದಾವೆ. ಚೆಕ್ ಮಾಡ್ಕೊಡ್ರಿ ಒಂದ್ಸರಿ. ನಾನು ಕೂಡ ನಿಮ್ಗೆ ಟೆಲಿಗ್ರಾಮ್ದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ನನ್ನ SJ ಪ್ಯಾರಾಮಿಲಿಟರಿ ಆ್ಯಂಡ್ ಟೆಲಿಗ್ರಾಮನ್ನು ಹೋಗಿ ಜಾಯ್ನ್ ಆಗಿರಿ. ಈ PDF ಕೂಡ ಶೇರ್ ಮಾಡಿರ್ತೀನಿ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ್ದು ಮತ್ತು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳದ್ದು ಎಷ್ಟೆಷ್ಟು ಕಟಪ್ ನಿಂತಿದೆ ಅನ್ನೋದು ಕೂಡ ನಾನು ಸ್ಕ್ರೀನ್ಶಾಟನ್ನು ನಿಮ್ಗೆ ಅಲ್ಲಿ ಶೇರ್ ಮಾಡಿರ್ತೀನಿ. ಹೋಗಿ ನೋಡಿಕೊಂಡ್ರೆ ಡೈರೆಕ್ಟಾಗಿ ನೀವು ಹೆಸರು ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡ್ಕೊಂಡ್ರೆ ಅಂದರೆ ನನ್ನ ಕಟಪ್ ಕುತ್ಕೊಂಡಿದೆಯೋ ಇಲ್ಲ ಅಂತ ಹೇಳ್ಕೇಸಂದ ಅಲ್ಲೇ ಕೂಡ ಕನ್ಫರ್ಮೇಷನ್ ಆಗುತ್ತಾ. ಎಷ್ಟೋ ವಿದ್ಯಾರ್ಥಿಗಳು ಅತಿ ಕಡಿಮೆ ಕಟಪ್ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಫಿಸಿಕಲನ್ನು ಪಾಸ್ ಆಗಿದ್ರಿ. ಸೊ ಇರಲಿ, ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಕಟಫ್ ಒಂದು 4-5 ಮಾರ್ಕ್ಸ್ ಜಾಸ್ತಿ ಹೋಗ್ಬೋದು ಅಂತ ಹೇಳ್ಕೇಸಂದ ಅತಿ ಹೈ ಹೋಗಿದೆ ಕಟಫ್. ಯಾಕಂದರೆ ತಿಳ್ಕೊಡ್ರಿ SSCGDಗೆ ಎಷ್ಟು ಕಾಂಪಿಟೇಷನನ್ನು ಕೊಡ್ತಾ ಇದ್ದಾರೆ, SSCGD ಎಷ್ಟು ಹೆವಿ ಕಾಂಪಿಟೇಷನ್ ಹೋಗ್ತಾ ಇದೆ ಅಂತ ಹೇಳ್ಕೇಸಂದ. ಓಕೆ, ಆಗಲಿಲ್ಲ ಅಂತ ಹೇಳ್ಕೇಸಂದು ಯಾರೂ ಕೂಡ ಬೇಜಾರು ಆಗಬೇಡಿ ಬ್ರದರ್ ಆ್ಯಂಡ್ ಸಿಸ್ಟರ್, ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಪ್ರಯತ್ನ ಮಾಡಿದಿರಿ, ಫೈನಲ್ ಮಟ್ಟ ಹೋಗ್ಕೇಸಂದು ಅಲ್ಲಿ ಮಟ್ಟ ಆದರೂ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಆಯಿತು ತಾನೆ, ಒಂದು ನಾಲೆಜ್ ಆದರೂ ಬಂತ. ಈ ಥರ ಮೆಡಿಕಲ್ ಇರ್ತದೆ, ಈ ಸರಿ ಕಟಪ್ ನಿಂದಿರುತ್ತೆ, ಈ ಸರಿ ಆದರೂ ನಾನು ಪಕ್ಕಾ ಸೆಲೆಕ್ಷನ್ ಆಗಬೇಕು ಅಂತ ಹೇಳ್ಕೇಸಂದ ಟಾರ್ಗೆಟ್ ಇಟ್ಕೊಂಡು ಈಗೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಇನ್ಮೇಲೆ ಆದರೂ 25,000 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಕೂಡ 25,000 ಹುದ್ದೆಗಳನ್ನ ವೇಕೆನ್ಸಿಯನ್ನು ಇನ್ಕ್ರೀಸ್ ಮಾಡ್ತಾರೆ. ಬಟ್ ನಿಮ್ಮ ಪ್ರಯತ್ನವನ್ನು ಯಾವತ್ತೂ ಕೂಡ ಬಿಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಓಕೆ, ಈ PDF ಅನ್ನು ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಡ್ರಿ. ಯಾವುದೇ ನೈಟ್ 12 ಆಗಿರಲಿ, ಸೊ ಯಾವುದೇ ಟೈಮ್ ಆದರೂ ಕೂಡ SSCGD ಆಗಿರಲಿ, ಇಂಡಿಯನ್ ಆರ್ಮಿ ಆಗಿರಲಿ, ಯಾವುದೇ ನೀವು ಜಾಬ್ಗೆ ತಯಾರಿಗಳನ್ನು ಮಾಡ್ತಾ ಇದ್ರಿ ಅಂದರೆ ಅದ್ರ ಬಗ್ಗೆ ಎನಿ ಟೈಮ್ ಎಷ್ಟೇ ಟೈಮ್ ಆದರೂ ಕೂಡ ಪರವಾಗಿಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ವಿಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸುವಂಥ ನಮ್ಮ SJ ಪ್ಯಾರಾಮಿಲಿಟರಿ ಆ್ಯಂಡ್ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಸೊ ಎನಿ ಟೈಮ್ ಸಪೋರ್ಟನ್ನು ಮಾಡ್ತಾನೆ ಇರ್ತೀನಿ. ಸೊ ನೀವು ಕೂಡ ನಮಗೆ ಸಪೋರ್ಟನ್ನು ಮಾಡಿ. SSCGDಗೆ ಯಾರೆಲ್ಲ ಅರ್ಜಿಗಳನ್ನ ಹಾಕಿದಿಲ್ಲ, ಸೊ ನನ್ನ ಫೈನಲ್ ಕಟಪ್ ಕುತ್ಕೊಳ್ಳಿಲ್ಲ ಸರ್, ಇನ್ಮೇಲಾದರೂ ಕೂಡ ನಾನು ಸ್ಟಡಿ ಮಾಡಬೇಕು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸೊ ಇವಾಗಲೇ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗಿದೆ. ನೀವೇನಾದರೂ ಬಂದು ಈ SSCGD ಬ್ಯಾಚ್ಗೆ ಜಾಯ್ನ್ ಆಗಿ ನಾನು ಇನ್ಮೇಲಾದರೂ ಸ್ಕೋರನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಾಗಲೇ ಅಡ್ಮಿಷನ್ ಕೂಡ ಕನ್ಫರ್ಮೇಷನ್ ಮಾಡ್ಕೊಂಡು ಆದಷ್ಟು ಬೇಗನೆ ಬಂದು ಕ್ಲಾಸಿಗೆ ಜಾಯ್ನ್ ಆಗಿರಿ. ಸೊ ಒಂದು ಸರಿ ಸೋತಿದ್ರೆ ಅಂತಂದರೆ ತಲೆ ಕೆಡಿಸ್ಕೊಬೇಡ್ರಿ. 100 ಸಾರಿ ಸೋತ್ ಕೇಸಂದ ಗೆದ್ದವರು ಸಾಕಷ್ಟು ಹಿಸ್ಟ್ರಿಯಲ್ಲಿದ್ದಾರೆ. ಬಟ್ ಅದನ್ನು ತಲೆ ಇಟ್ಕೊಂಡು ಕೇಸಂದ ಪ್ರಯತ್ನವನ್ನು ಸ್ಟಾರ್ಟ್ ಮಾಡಿಕೊಡ್ರಿ, ರೀಸ್ಟಾರ್ಟ್ ಮಾಡಿರಿ. 100% ಸಕ್ಸಸ್ ಕಂಡೇ ಕಾಣ್ತೀರಾ. ಒಳ್ಳೆಯದಾಗಲಿ, ಎರಡಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.